ಸರ್ 200 ಜನದಲ್ಲಿ 39 ಜನ ಸೇರಿದ್ದಾರೆ. ಅದರಲ್ಲಿ ನನ್ನ ಸಂಬಂಧಿ ಅಲ್ಲದೆ ಇನ್ನೂ 10 ಜನ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಕೂಡ ಇದ್ದಾರೆ. ಅವರು ಕೂಡ ಇದಕ್ಕೆ ಯಾವುದಕ್ಕೂ ಭಾಗಿಯಾಗಿಲ್ಲ, ಆದರೂ ಕೂಡ ಅವ್ರನ್ನ ಸೇರಿಸಿದ್ದಾರೆ. ಏನಕ್ಕೆ ಅಂದರೆ ಇದನ್ನು ನಾನು ನಿಮ್ಗೆ ಆಗಲೇ ಹೇಳಿದೆ, ಈ ಒಂದು ಏನು ಷಡ್ಯಂತ್ರನ ಮಾಡಿದರೆ ಪೆಂಡ್ರೈವ್ ಹಂಚಿಕೆ ವಿಚಾರದಲ್ಲಿ ಇದನ್ನೆಲ್ಲ ಒಂದು ಕಡೆ ತನಿಖೆನ ಒಂದು ತಪ್ಪಿಸಲಿಕ್ಕೆ ಇದನ್ನು ನಮ್ಮ ಪಕ್ಷದ ಏನು ಕಾರ್ಯಕರ್ತರು ಹಂಚಿದ್ದಾರೆ ಅಂತ ಒಂದು ವಿಚಾರನ ಮಾಡಲಿಕ್ಕೆ ಇದನ್ನು ತನಿಖೆಯನ್ನು ಒಂದು ತಪ್ಪಿಸೋಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಖಂಡಿತವಾಗ್ಲೂ ನಾವು ಬಿಡಲ್ಲ. ಮುಂದಿನ ದಿನದಲ್ಲಿ ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ ಸರ್. ಸರ್ ಅದನ್ನ ನೋಡ್ತೀವಿ ಸರ್. ಈಗ ಲಕ್ಷಾಂತರಗಳನ್ನು ಜನಗಳದಲ್ಲೂ ಜಿಲ್ಲೆಯಲ್ಲಿ ಅವರು ಎಲ್ಲರಲ್ಲೂ ಇದಾಗಿದೆ, ಏನು ಮೆಸೇಜ್ ಇರ್ಬೋದು, ಮತ್ತೊಂದಾಗಿದೆ. ಎಲ್ಲರನ್ನೂ ಕೂಡ ಇದು ಮಾಡಬೇಕಿತ್ತಲ್ಲ ಸರ್. ಯಾಕೆ ಬರೀ 200 ಜನ ಮೊದಲು 39 ಜನನ ಯಾಕೆ ಆಯ್ಕೆ ಮಾಡಿದ್ದಾರೆ ಸರ್? ಅದು ನಮ್ಮ ಪಕ್ಷದ ಮುಖಂಡರನ್ನ ಯಾಕೆ ಆಯ್ಕೆ ಮಾಡಿದ್ದಾರೆ ಸರ್? ಪ್ರಮುಖರನ್ನ ಅದು ಪ್ರಭಾವಿಗಳು ಯಾರ್ಯಾರಿದ್ರು ಈ ಪೆಂಡ್ರೈವ್ ಹಂಚಿಕೆ ಮಾಡಿದಾರಲ್ಲ, ಪೆಂಡ್ರೈವ್ನ ಏನು ಹಂಚಿಕೆ ಮಾಡಿದಾರಲ್ಲ, ಅವ್ರನ್ನ ಯಾಕೆ ಈ ಚಾರ್ಜ್ ಶೀಟಲ್ಲಿ ಸೇರಿಸಿಲ್ಲ ಸರ್? ನಿಮಗೆ ಗೊತ್ತಿದೆ, ಲೋಕಸಭೆ ಚುನಾವಣೆಗೆ ಯಾರು ಗೆರ್ಲಿಕ್ಕೆ ಕಾರಣ ಅವರೇ ಇದು ಅಂತ ಹೇಳ್ತೀವಿ. ಈಗ ನನಗೆ ಕೇಳೋದಕ್ಕಿಂತ A1 ನವೀನ್ ಇದೆಯಲ್ಲ ಸರ್, ಅವ್ರನ್ನ ಮಂಪರ್ ಪರೀಕ್ಷೆ ಇರ್ಬೋದು, ಹಲವಾರು ಟೆಕ್ನಾಲಜಿ ಭಾಳ ಮುಂದುವರೆದಿದೆ. ಅವನ್ನ ತನಿಖೆ ಮಾಡಿದ್ರೆ ಸತ್ಯತೆ ಯಾರು ಇದನ್ನಿಗೆ ಭಾಗಿಯಾಗಿದ್ದಾರೆ ಗೊತ್ತಾಗುತ್ತಲ್ಲ ಅದನ್ನು ಸರ್. ನಾನು ಅದು ಕಾನೂನಿನ ಇದರಲ್ಲಿದ್ದಾಗ ನಾನು ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ನಾನು ಯಾರ ಹೆಸರು ಹೇಳೋಕ್ಕಾಗಲ್ಲ ಸರ್, ಅದು ಹೇಳೋದು ತಪ್ಪಾಗುತ್ತೆ. ಕಾನೂನಿನ ಹೋರಾಟ ಮಾಡ್ತೀವಿ ಸರ್. ಉದ್ದೇಶವಾಗಿ ಬಿಟ್ಟಾರ ಸರ್. ಯಾರು ಈಗ ಸರ್ ಪ್ರಾಮಾಣಿಕವಾಗಿ ಸರ್, ಈಗ ಸರ್ ನಾವು ಸ್ಥಳೀಯರು ಸರ್. ಇಲ್ಲಿ ತಮಗೆ ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ಏನು ಚುನಾವಣೆ ಸಂದರ್ಭದಲ್ಲಿ ಏನು ಲೋಕಸಭಾ ಚುನಾವಣೆಯಲ್ಲಿ ಯಾರ್ಯಾರು ಪೆಂಡ್ರೈವ್ ಹಂಚಿರೋದು ನಮಗೆ ಯಾರ್ಯಾರು ಅಂತ ನನಗೆಲ್ಲ ಸಹಜವಾಗಿ ಹಾಸನ ಜಿಲ್ಲೆ ಜನಗಳಿಗೆ ಗೊತ್ತಿದೆ ಯಾರ್ಯಾರು ಕೈ ಬಿಟ್ಟಿದ್ದಾರೆ ಅಂತ. ಹಾಗಾಗಿ ನಾವು ಕೇಳ್ತಾ ಇರೋದು ಯಾಕೆ ಅವ್ರನ್ನ ಕೈ ಬಿಟ್ಟಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಸರ್. ಇಲ್ಲ ಸರ್, ಅದು ಯಾವುದೂ ಇಲ್ಲ ಸರ್. ಪೆಂಡ್ರೈವು ಸರ್ ಇದು ಸತ್ಯಕ್ಕೆ ದೂರ. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಏನೋ ಒಂದು ಕಡೆ ತನಿಖೆನ ಮತ್ತು ಇದನ್ನು ಏನೋ ಒಂದು ಪೆಂಡ್ರೈವ್ ವಿಚಾರ ಇದೆ, ಆ ವಿಚಾರನ ತಪ್ಪಿಸಲಿಕ್ಕೆ ನಮ್ಮ ಪಕ್ಷದವರೇ ಪೆಂಡ್ರೈವ್ ಹಂಚೆ ನಮ್ಮ ಪಕ್ಷದವರೇ ಇದು ಮಾಡ್ತಾರೆ ಅಂತ 100ಕ್ಕೆ 100 ಇದು ಸತ್ಯವಾದಂಥ ದೂರ ಇರೋದು. ಯಾವುದು ಕೂಡ ಸತ್ಯ ಅಲ್ಲ ಇದರಲ್ಲಿ. ಇದನ್ನು ಏನೋ ಒಂದು ಕಡೆ ಪಕ್ಷದಲ್ಲಿ ಯಾವುದು ಕೂಡ ಒಡಕು ಉಂಟು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನಾನು ಹೇಳ್ತಿರೋದು ತನಿಖೆನ ತಪ್ಪಿಸಲಿಕ್ಕೆ ಇಂಥ ಒಂದು ಪ್ರಯತ್ನನ ಮಾಡ್ತಾರೆ ಸರ್ ಅಷ್ಟೇ. ಪಕ್ಷಕ್ಕೆ ಯಾವುದು ಕೂಡ ಇದು ತೊಂದರೆ ಆಗಲ್ಲ. ಆಮೇಲೆ ನಾನು ತಮ್ಮ ಮುಖಾಂತರ ಅದನ್ನು ಹೇಳಿದೆ, ಪಕ್ಷದ ಮುಖಂಡರಿರ್ಬೋದು ಮತ್ತು ಏನು ಈ ಒಂದು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅದರಲ್ಲಿ ಏನು ನಮ್ಮ ಪಕ್ಷದವರು ಭಾಗಿಯಾಗಿದ್ದಾರೆ ಅವರು ಕೂಡ ತಮ್ಮ ಮೂಲಕ ನಾನು ಹೇಳಕ್ಕೆ ಬಯಸ್ತಾನೆ, ತಾವು ಯಾರು ಕೂಡ ಧೈರ್ಯಗಿಡೋದು ಬೇಡ. ತಮ್ಮಗಳ ಜೊತೆ ಪಕ್ಷ ಮತ್ತು ನಾನು ಕೂಡ ಒಬ್ಬ ಶಾಸಕನಾಗಿ ತಮ್ಮಗಳ ಜೊತೆ ಇದ್ದು ಹೋರಾಟವನ್ನು ಕಾನೂನಿನ ಹೋರಾಟವನ್ನು ಮಾಡೋಣ ಅಂತ ತಮ್ಮ ಸರ್ ಹೇಳ್ತಾ ಇಲ್ಲ ಸರ್. ಈಗ ಸರ್ ಈಗ ಶಾಸಕರ ಸಂಬಂಧಿನೇ ಸೇರಿಸಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಪಕ್ಷ ಮತ್ತು ನಮ್ಮ ಕುಟುಂಬನ ಇದು ಮಾಡ್ತಾ ಇದ್ರೆ ಈ ಥರ ಒಂದು ತಪ್ಪಿಸಲಿಕ್ಕೆ ಅದನ್ನು ಸರ್ ಚಾರ್ಜ್ ಶೀಟು ನೆನ್ನೆ ಸಿಗಲಿಲ್ಲ, ಇವತ್ತು ತಗೊತೀವಿ, ಚಾರ್ಜ್ ಶೀಟ್ನ ತಗೋತೀವಿ. ಕಾನೂನಿನ ಹೋರಾಟ ಯಾವ ರೀತಿ ಮಾಡಬೇಕು ಅದು ಮಾಡ್ತೀವಿ ಸರ್. ಅದನ್ನು ಈಗ ನಾನು ಒಬ್ಬರ ಹೆಸರು ಹೇಳಿದೆ, ಇನ್ನೂ 10-12 ಜನ ನಮ್ಮ ಪಕ್ಷದ ಕಾರ್ಯಕರ್ತರೇ ಇದ್ದಾರೆ. ಅದು ಭಾಳ ಪ್ರಾಮಾಣಿಕವಾಗಿ ಸುಮಾರು ಜನ ಇದ್ದಾರೆ ಸರ್. ಇದರೊಳಗೆ ಸುಮಾರು ಜನ ಇದ್ದಾರೆ ಸರ್. ಮಂಜು ಅಂತಿದ್ದಾರೆ, ಏನು ನಮ್ಮ ಇವರು ಬಾಲಸುಬ್ರಹ್ಮಣ್ಯಮ್, ಜಯಸೂರ್ಯ ಅಂತಿದ್ದಾನೆ, ಆಮೇಲೆ ನಮ್ಮ ಹರೀಶ್ ಅಂತ ಹಲವಾರು ಜನ ಇದ್ದಾರೆ ಇದರಲ್ಲಿ. ಆಮೇಲೆ ತೇಜಸ್ ಅಂತ ಹುಡುಗ ಇದ್ದಾರೆ, ಹಲವಾರು ಜನ ಇದ್ದಾರೆ. ಅವರೆಲ್ಲ ಭಾಳ ಪ್ರಾಮಾಣಿಕರು, ಪಕ್ಷಕ್ಕೆ ನಿಷ್ಠೆಯಾಗಿಂಥವ್ರು. ಅವರೆಲ್ಲ ಯಾವುದೂ ಕೂಡ ಮಾಡಿಲ್ಲ. ಚಾರ್ಜ್ ಶೀಟ್ ತೊಗೊಂಡು ಅದನ್ನು ಕಾನೂನಿನ ಹೋರಾಟ ಯಾವ ರೀತಿ ಮಾಡಬೇಕು ಅದು ಮಾಡ್ತೀವಿ ಸರ್.